ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ 6 ಇಂಚಿನ ದೀಪವನ್ನು ಯಾವ ದೇವರಿಗೆ ಹಚ್ಚಿದರೆ ಏನು ಫಲ ಸಿಗುತ್ತೆ ಎನ್ನುವುದನ್ನು ತಿಳ್ಕೊಳ್ಳೋಣ ಬನ್ನಿ. ಯಾರ ಮನೆಯಲ್ಲಿ ದೇವರಿಗೆ ಅಥವಾ ಕುಲದೇವತೆಗೆ ಅಥವಾ ಇಷ್ಟ ದೇವತೆಗೆ, ಗ್ರಾಮ ದೇವತೆಗೆ ಆಗಲಿ 6 ಇಂಚಿನ ದೀಪವನ್ನು ಹಚ್ಚುತ್ತಾರೋ ಅವರ ಮನೆಯಲ್ಲಿ ಧನ ಕನಕ, ವಸ್ತು ವಾಹನಗಳು ಹಾಗೂ ದೈವ ಭಕ್ತಿಯು ಸಹ ವೃದ್ಧಿಸುತ್ತದೆ. ಮನೆಯಲ್ಲಿ ಯಾರು 6 ಇಂಚಿನ ದೀಪವನ್ನು ಶ್ರೀ ಮಹಾಲಕ್ಷ್ಮೀ ದೇವಿಗೆ ಹಚ್ಚುತ್ತಾರೋ ಅವರಿಗೆ ಹಾಗೂ ಅವರ ಮನೆಯವರಿಗೆ ಸಾಲದ ಬಾಧೆ ಬರುವುದಿಲ್ಲ. ಹಾಗೆ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಶುಕ್ರವಾರದ ದಿವಸ 6 ಇಂಚಿನ ದೀಪವನ್ನು ಹಚ್ಚಿ ದೇವಿಗೆ ಶಾಲ್ಯಾನ್ನ ನೈವೇದ್ಯ ಮಾಡಿ ಅದನ್ನು ಸುಮಂಗಲಿಯರಿಗೆ ದಾನ ಮಾಡಿದರೆ ಅವರಿಗೆ ಎಂದೂ ದಾರಿದ್ರ್ಯ ಬರುವುದೇ ಇಲ್ಲ. ನಂತರ ಧಾನ್ಯ ಪೂಜೆ ಮಾಡುವವರು 6 ಇಂಚಿನ ದೀಪವನ್ನು ಹಚ್ಚಿ ಧಾನ್ಯ ಲಕ್ಷ್ಮಿ ಪೂಜೆ ಮಾಡಿ ಧಾನ್ಯವನ್ನು ದಾನ ಮಾಡಿದರೆ ಅಂಥವರಿಗೆ ತಮ್ಮ ಹೊಲದಲ್ಲಿ ಹಾಗೂ ತಮ್ಮ ಮನೆಯಲ್ಲಿ ಪೂಜೆ ಮಾಡಿದರೆ ಅಂಥವರಿಗೆ ಜೀವನದಲ್ಲಿ ಧಾನ್ಯದ ಕೊರತೆಯು ಎಂದೂ ಬರುವುದಿಲ್ಲ. ಸಕ್ಕರೆ ಕಾಯಿಲೆಯಿಂದ ಯಾರು ನರಳುತ್ತಿರುತ್ತಾರೆ ಅಂಥವರು ತಮ್ಮ ಕುಲದೇವತೆಯ ಮುಂದೆ 5.25 kg ಬೆಲ್ಲ ಮತ್ತು 5.25 ಲೀಟರ್ ಹಾಲನ್ನು ತೆಗೆದುಕೊಂಡು, ಅದು ಹಸಿ ಹಾಲಾಗಿರಬೇಕು, ಕಾಯಿಸಿರಬಾರದು, ದೇವರ ಮುಂದೆ ಇಟ್ಟು ನಂತರ 6 ಇಂಚಿನ ದೀಪವನ್ನು ದೇವರ ಮುಂದೆ ಹಚ್ಚಿ ದೇವರ ಪೂಜೆ ಮಾಡಿ ದೇವರಿಗೆ ನಮಸ್ಕಾರವನ್ನು ಮಾಡಿ, ಸಕ್ಕರೆ ಕಾಯಿಲೆ ಇರುವವರು ದೇವರ ಪ್ರಾರ್ಥನೆ ಮಾಡಿ ಬೆಲ್ಲ ಮತ್ತು ಹಾಲನ್ನು ದೇವರಿಗೆ ನೈವೇದ್ಯ ಮಾಡಿ ಹಾಗೂ ದೇವರಲ್ಲಿ ರೋಗ ವಾಸಿಯಾಗುವಂತೆ ಪ್ರಾರ್ಥಿಸಿ 5.25 kg ಬೆಲ್ಲ ಮತ್ತು 5.25 ಲೀಟರ್ ಹಾಲನ್ನು ಬೆಳಿಗ್ಗೆ 9 ಗಂಟೆ ಒಳಗೆ ಶಿವನ ದೇವಸ್ಥಾನಕ್ಕೆ ಕೊಟ್ಟು ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಿಸಿ ನಂತರ ಶಿವನಿಗೆ ಅಷ್ಟೋತ್ತರ ಮಾಡಿಸಿ ಪ್ರಸಾದ ಸ್ವೀಕರಿಸಿ ಮುಂದಿನ ಸಾರಿ ಸಕ್ಕರೆ ಕಾಯಿಲೆಯ ಪರೀಕ್ಷೆ ಮಾಡಿಸಿ ನಿಮ್ಮ ಭಕ್ತಿಯ ಫಲದಿಂದ ಹಾಗೂ ಶಿವನ ಅನುಗ್ರಹದಿಂದ ನಿಮ್ಮ ಸಕ್ಕರೆ ಕಾಯಿಲೆಯು ಆರೋಗ್ಯವಂತರಿಗೆ ಇರುವಷ್ಟೇ ನಿಮ್ಮ ದೇಹದಲ್ಲಿದ್ದು ಆರೋಗ್ಯವಂತರಾಗಿರುತ್ತೀರಿ. ಕಿಡ್ನಿ ಸಮಸ್ಯೆಯಿಂದ ನರಳುವವರು ಅವರೇ ಬೇಳೆಯನ್ನು 6 ಶುಕ್ರವಾರ ದಾನ ಮಾಡಬೇಕು. ಈ ರೀತಿ ದಾನ ಮಾಡಿದರೆ ಕಿಡ್ನಿ ಸಮಸ್ಯೆ ಕಾಯಿಲೆಯು ಬಹಳ ಬೇಗ ವಾಸಿಯಾಗುತ್ತದೆ. ಯಾರಿಗೆ ತುಂಬ BP ಇರುತ್ತದೆಯೋ ಎಷ್ಟೇ ಮಾತ್ರೆ ತೆಗೆದುಕೊಂಡರೂ BP ನಾರ್ಮಲ್ ಆಗುವುದಿಲ್ಲ. ಅಂತಹ ಸಮಯದಲ್ಲಿ ವೈದ್ಯರು ರೋಗಿಗೆ ಕಿಡ್ನಿ ಪರೀಕ್ಷೆ ಮಾಡಿಸುವಂತೆ ಹೇಳುತ್ತಾರೆ. ನಂತರ ಸಮಸ್ಯೆ ಇದೆ ಎಂದು ಹೇಳುತ್ತಾರೆ. ಇಂಥ ಸಮಯದಲ್ಲಿ ಏನು ಮಾಡುವುದು ಎಂದು ನೋಡುವುದಾದರೆ, ಉಪ್ಪಿನ ಅವರೆಬೇಳೆ ಅರ್ಧ kg ತೆಗೆದುಕೊಂಡು ದೇವರ ಮುಂದೆ 6 ಇಂಚಿನ ದೀಪ ಹಚ್ಚಿ ಇಂದ್ರಾಕ್ಷಿ ದೇವರ ಪ್ರಾರ್ಥನೆ ಮಾಡಿ ಉಪ್ಪಿನ ಅವರೆಬೇಳೆಯನ್ನು ಎಲ್ಲರಿಗೂ ಹಂಚಿ. ಯಾವುದೇ ಕಾರಣಕ್ಕೂ BP ಇರುವವರು, ಕಿಡ್ನಿ ಸಮಸ್ಯೆ ಇರುವವರು ಇದನ್ನು ತಿನ್ನಬಾರದು. ಈ ಪೂಜೆಯನ್ನು ಶುಕ್ರವಾರ ಸಾಯಂಕಾಲ 5:30ರಿಂದ 6:15 ಒಳಗೆ ಮಾತ್ರ ಪೂಜೆ ಮಾಡುವ ಮೊದಲು BP ಪರೀಕ್ಷೆ ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಶುಕ್ರವಾರ ಪೂಜೆಯನ್ನು ಮಾಡಿ ಒಂದು ವಾರದ ನಂತರ BP ಪರೀಕ್ಷಿಸಿಕೊಳ್ಳಿ. ಫಲಿತಾಂಶ ಏನೆಂದು ಆಶ್ಚರ್ಯಪಡಬೇಡಿ. ಸಾಮಾನ್ಯ ವ್ಯಕ್ತಿಯ BP ಎಷ್ಟಿರುತ್ತದೆಯೋ 80-110 ಆಗುತ್ತದೆ. ಈ ಪೂಜೆಯನ್ನು 6 ಶುಕ್ರವಾರ ಮಾಡಿದರೆ ನಿಮ್ಮ ಜೀವಮಾನದಲ್ಲಿ BP ಕಾಯಿಲೆಯು ಹಾಗೂ ಕಿಡ್ನಿ ಸಮಸ್ಯೆ ಅಂತ ಕಾಯಿಲೆ ಬರುವುದೇ ಇಲ್ಲ ಹಾಗೂ ಆರೋಗ್ಯವಂತರಾಗಿರುತ್ತೀರಿ. ಸ್ತ್ರೀಯರಿಗೆ ಮಾಸಿಕ ಋತುವಿನಲ್ಲಿ ಏನಾದರೂ ತೊಂದರೆ ಆದರೆ ಪದೇ ಪದೇ ಹೊಟ್ಟೆ ನೋವು ಬರುತ್ತಿದ್ದರೆ ಅಂಥವರು ಕುಲದೇವತೆಗೆ ಪೂಜೆ ಮಾಡಿ ಒಬ್ಬಟ್ಟು ದಾನ ಮಾಡಿದರೆ ಎಲ್ಲ ರೀತಿಯ ಹೊಟ್ಟೆ ನೋವು, ಋತುದೋಷಗಳು ನಿವಾರಣೆಯಾಗುತ್ತವೆ. ಗ್ರಹಣ ಕಾಲದಲ್ಲಿ ದೇವಿಯ ಮುಂದೆ 6 ಇಂಚಿನ ದೀಪವನ್ನು ಹಚ್ಚಿಟ್ಟು ಜಪ ಮಾಡಿದರೆ ಜಪದ ರಹಸ್ಯ, ಮಂತ್ರದ ರಹಸ್ಯ ಭಾಗ ಎಲ್ಲವೂ ತಿಳಿದು ಮಂತ್ರದ ದೇವತೆಯ ಅನುಗ್ರಹ ಎಂದೆಂದೂ ಇರುತ್ತದೆ. ಯಾರು ಸಂಗೀತ ನಾಟ್ಯ ಶಾಸ್ತ್ರವನ್ನು ಕಲಿಯಲು ಬಹಳ ಶ್ರಮ ಪಡುತ್ತಾರೋ ಅಥವಾ ಅವರು ವಿದ್ಯಾಭ್ಯಾಸಕ್ಕೆ ತೊಂದರೆ ಬರುತ್ತಿದ್ದರೆ ಅಂಥವರು ಶ್ರೀ ನಟರಾಜನ ವಿಗ್ರಹದ ಮುಂದೆ 6 ಇಂಚಿನ ದೀಪವನ್ನು ಹಚ್ಚಿಟ್ಟು ಪೂಜೆ ಮಾಡಿ ನರ್ತಕ ಅಥವಾ ನರ್ತಕಿಯರಿಗೆ ಕಾಲಗೆಜ್ಜೆಯನ್ನು ದಾನ ಮಾಡಿದರೆ ಸಂಗೀತವು, ನಾಟ್ಯವು ಬಹಳ ಚೆನ್ನಾಗಿ ಕಲಿತು ಬಹಳ ಪ್ರಖ್ಯಾತರಾಗಿರುತ್ತಾರೆ. 6 ಇಂಚಿನ ದೀಪವನ್ನು ಪ್ರತಿ ದಿವಸ ತಮ್ಮ ಮನೆ ದೇವರ ಮುಂದೆ ಯಾರು ಹಚ್ಚುತ್ತಾರೆ ಅವರ ಮನೆಗಳಲ್ಲಿ ಶುಭ ಕಾರ್ಯಗಳು ತುಂಬ ನಡೆಯುತ್ತವೆ. ಯಾರ ಮನೆಯಲ್ಲಿ ಶುಕ್ರವಾರ ಸಾಯಂಕಾಲ ದೇವರ ಮುಂದೆ 6 ಇಂಚಿನ ದೀಪವನ್ನು ಹಚ್ಚಿ ಶ್ರೀ ಸೂಕ್ತ, ಶ್ರೀ ಕನಕದಾರ ಸ್ತೋತ್ರ, ಶ್ರೀ ಮಹಾಲಕ್ಷ್ಮಿ ಸ್ತೋತ್ರವನ್ನು 16 ಬಾರಿ ಓದಿ ಪಾನಕ, ಕೋಸಂಬರಿ, ಹಣ್ಣು, ಹಾಲು ನೈವೇದ್ಯ ಮಾಡಿ ಸುಮಂಗಲಿಯ ಕೊಡುತ್ತಾರೋ ಅವರಿಗೆ ದಿನೇ ದಿನೇ ಧನಕನಕ, ವಸ್ತು ವಾಹನಗಳು ಬಹಳ ಬೇಗ ಅಭಿವೃದ್ಧಿಯಾಗುತ್ತವೆ. ವಯಸ್ಸಿಗೆ ಬಂದ ವಿವಾಹಿತ ಗಂಡು ಮತ್ತು ಹೆಣ್ಣು ಮಕ್ಕಳು ಪ್ರತಿ ದಿವಸ ತಮ್ಮ ಮನೆ ದೇವರ ಮುಂದೆ 6 ಇಂಚು ದೀಪವನ್ನು ಹಚ್ಚಿ ದೀಪಕ್ಕೆ ಅರಿಶಿನ ಕುಂಕುಮ ಹೂವಿನಿಂದ ಪೂಜೆ ಮಾಡಿ ಈಶ್ವರ ಪಾರ್ವತಿಯ ಪೂಜೆಯನ್ನು ಮಾಡಿದಾಗ
ಅವರು ನೆನೆದ ಕಾರ್ಯವು ನೆರವೇರಿ ವಿವಾಹವು ನಿಶ್ಚಯವಾಗುತ್ತದೆ. ಯಾರಿಗೆ IBP, ಶುಗರ್ ಇತ್ಯಾದಿ ಕಾಯಿಲೆಗಳ ತೊಂದರೆ ಇರುತ್ತದೆ ಹಾಗೂ ಔಷಧಿ ತಿಂದು ಬೇಸರಪಟ್ಟಿರುವವರು ದೇವರ ಮುಂದೆ 6 ಇಂಚಿನ ದೀಪ ಹಚ್ಚಿ ಬೆಳ್ಳಿ ತಟ್ಟೆಯಲ್ಲಿ ಶಾಲ್ಯಾನ್ನ ಹಾಗೂ ಬೆಳ್ಳಿ ಲೋಟದಲ್ಲಿ ದೇವರಿಗೆ ಹಾಲನ್ನು ಇಟ್ಟು ನೈವೇದ್ಯ ಮಾಡಿ ನಂತರ ಪ್ರಸಾದವನ್ನು ಮನೆಮಂದಿ ಎಲ್ಲರೂ ತಿನ್ನಬೇಕು. ಮಾರನೆಯ ದಿವಸ ರೋಗಿಯುಳ್ಳವರು ತಾವು ಏನೇ ತಿಂದರೂ ಏನೇ ಕುಡಿದರೂ ಬೆಳ್ಳಿ ತಟ್ಟೆ ಹಾಗೂ ಬೆಳ್ಳಿ ಲೋಟದಲ್ಲೇ ತಿನ್ನಿ ಹಾಗೂ ಕುಡಿಯಿರಿ. ಇದೇ ರೀತಿ 1 ತಿಂಗಳು ಉಪಯೋಗಿಸಿ. 1 ತಿಂಗಳಿನಲ್ಲಿ ನಿಮ್ಮ ಆರೋಗ್ಯ ಬಹಳ ಸುಧಾರಿಸಿ ಆರೋಗ್ಯವಂತರಾಗಿರುತ್ತೀರಿ. ಮೊದಲು ಈ ಪೂಜೆ ಮಾಡುವವರು ಗುರುವಾರ ಅಥವಾ ಶುಕ್ರವಾರ ಪ್ರಾರಂಭಿಸಬೇಕು. ವೀಕ್ಷಕರೇ, ಇವತ್ತಿನ ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.